ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಒಂದು ಪ್ರಾಡಕ್ಟ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದು ಎಲ್ಲಿ ತರಿಸ್ಕೊಂಡಿದ್ದೀನಿ ಅಂತ ಅಂದರೆ, ನಾನು ಏನು HWS ಫಾರ್ಚೂನಲ್ಲಿ ವರ್ಕ್ ಮಾಡ್ತಿದ್ದೀನಲ್ಲ, ಸೊ ಅಲ್ಲಿಂದ ನಾನು ಈ ಪ್ರಾಡಕ್ಟ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಏನಿದೆ, ಇದಕ್ಕೆ ಅಮೌಂಟ್ ಎಷ್ಟಾಯಿತು, ಏನು, ಇದೆಲ್ಲದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ಇದನ್ನು ಓಪನ್ ಮಾಡೋಣ. ನೀವು ನೋಡ್ಬೋದು, ಸ್ಟ್ರಾಬೆರಿ ಫ್ಲೇವರ್ದು ಒಂದು ಫೇಸ್ ವಾಶ್ ಇದೆ. 100 ml ಇದೆ. 100 mlಗೆ 320 ರೂಪೀಸ್. ಇದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದನ್ನು ಯೂಸ್ ಮಾಡಿಬಿಟ್ಟು ಇದ್ರದ್ದು ರಿಸಲ್ಟ್ ಹೆಂಗಿದೆ ಅನ್ನೋದನ್ನು ಇದು ಸಪ್ರೇಟ್ ಇದೇ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇದೊಂದು ಟ್ಯಾಬ್ಲೆಟ್ ಇದೆ. ಇದು ಬೋನ್ ಹೆಲ್ತ್ಗೋಸ್ಕರ ಮಾಡಿರೋಂತಹ ಒಂದು ಟ್ಯಾಬ್ಲೆಟು. ಇದರ ಪ್ರೈಸ್ ಬಂದು 1250 ರೂಪಾಯಿ. ಕಾಣಿಸ್ತಿದೆಯಾ? ಹೆಣ್ಮಕ್ಳಿಗೆ ಯೂಸ್ ಆಗೋವಂಥ ಒಂದು ಟ್ಯಾಬ್ಲೆಟ್. ಈಗ ಬೆನ್ನು ನೋವು, ಸೊಂಟ ನೋವು, ಅದೆಲ್ಲ ನಮ್ಮ ಬೋನ್ ಸ್ಟ್ರೆಂತ್ ಇಲ್ಲ ಅಂದಾಗಲೇ ನಮಗೆ ಈ ಥರದ್ದೆಲ್ಲ ಪೇಯ್ನ್ ಬರೋದು. ಸೊ ಅಂಥವರು ಈ ಟ್ಯಾಬ್ಲೆಟ್ಸ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಮಗೆ ಏನು ಬ್ಯಾಕ್ ಬೋನ್ ಪ್ರಾಬ್ಲಮ್ ಇದೆ ಅದೆಲ್ಲ ಕಮ್ಮಿ ಆಗುತ್ತೆ. ಇದರಲ್ಲಿ ಎಷ್ಟಿದೆ ಗೊತ್ತಾ? 60 ಟ್ಯಾಬ್ಲೆಟ್ಸ್ ಇದೆ. ಇದು ಕೂಡ, ಇದ್ರ ರಿಸಲ್ಟು ಕೂಡ, ಅದು ಹೆಂಗಿದೆ, ಅದು ಹೆಂಗೆ ವರ್ಕ್ ಆಯಿತು, ಆ್ಯಕ್ಚುಲಾಗಿ ನಿಜವಾಗ್ಲೂ ನನಗೆ ಅದು ಯೂಸ್ ಆಯಿತಾ ಏನು ಅನ್ನೋದನ್ನು ನಾನು ಯೂಸ್ ಮಾಡಿಬಿಟ್ಟೆ ನಾನು ನಿಮಗೆ ಇದ್ರದ್ದು ರಿವ್ಯೂ ಕೊಡ್ತೀನಿ. ಇದು ಎರಡೂ ರಿವ್ಯೂ ಕೂಡ ನಾನು ಯೂಸ್ ಮಾಡಿಬಿಟ್ಟು ಕೊಡ್ತೀನಿ, ಓಕೆನಾ? ಆ್ಯಂಡ್ ಇದ್ರ ಜೊತೆ ನನಗೆ ಫೇಶಿಯಲ್ ಕಿಟ್. ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಹಾಗಾಗಿ ನಿಮ್ಗೆ ಅದೆಲ್ಲ ಉಲ್ಟಾ ಕಾಣಿಸ್ತಿದೆ. ಸೊ ಇದ್ರ ಬಗ್ಗೆ ಇವತ್ತು ಆ್ಯಕ್ಚುಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರೋದು ನಾನು ಈ ಫೇಶಿಯಲ್ ಕಿಟ್ ಬಗ್ಗೆ. ಇದನ್ನು ಲೈವ್ ಆಗಿ ಅಪ್ಲೈ ಮಾಡಿ ನಾನು ಇದು ಹೆಂಗಿದೆ, ಅದು ನಿಜವಾಗ್ಲೂ ವರ್ಕ್ ಆಗುತ್ತಾ, ವರ್ತ್ ಅನಿಸುತ್ತಾ, ನಾವು ಕೊಟ್ಟಿರೋ ಅಮೌಂಟ್ಗೆ ಇದು ವರ್ತ್ ಅಂತ ಅನಿಸುತ್ತಾ ಏನು, ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕಂಪ್ಲೀಟಾಗಿ ಫುಲ್ ವಿಡಿಯೋನ ನೋಡಿ. ನಿಮಗೂ ಆ್ಯಕ್ಚುಲಿ ಇದು ಯೂಸ್ ಆಗುತ್ತೆ. ನಿಮಗೂ ಬೇಕು ಅಂದರೆ ಇದನ್ನು ನೀವು ಪರ್ಚೇಸ್ ಮಾಡ್ಕೊಬೋದು. ಯಾಕಂದರೆ ನೀವೇ ಈಗ ನನ್ನ ಹತ್ರ ನಂದು ಲೈವ್ ರಿಸಲ್ಟ್ನ ನೀವೇ ನೋಡ್ತೀರಾ, ಆಯಿತಾ? ನೋಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಆಫ್ಟರ್ ಬಿಫೋರ್ ಇದು ಹೆಂಗಿದೆ, ನನ್ನ ಸ್ಕಿನ್ ಹೇಗಾಯಿತು ಅನ್ನೋದನ್ನು ವಿತೌಟ್ ಫಿಲ್ಟರ್ ನಾನು ಫಸ್ಟು ನನ್ನ ಸ್ಕಿನ್ನ ಶೋ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡಿ ಆಮೇಲೆ ನನ್ನ ಸ್ಕಿನ್ ಹೇಗಾಯಿತು ಅದೆಲ್ಲದನ್ನು ಕೂಡ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ನಿಮಗೆ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ, 4 ಪ್ಯಾಕ್ ಇದೆ, ಓಕೆ, 4 ಬಾಟಲ್ ಇದೆ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ತೀನಿ ನಾನು ನಿಮಗೆ. ಇದು ಫೇಸ್ ಪ್ಯಾಕ್, ಸ್ಕ್ರಬ್ಬರ್, ಆ್ಯಂಡ್ ಇದು ಫೇಸ್ ಕ್ಲೆನ್ಸರ್, ಇದು ಮಸಾಜ್ ಕ್ರೀಮ್, ಇಷ್ಟು ಕೂಡ ಇದೆ. ಇದರಲ್ಲೇ ನಿಮಗೆ ಹೇಗೆ ಯೂಸ್ ಮಾಡಬೇಕು ಅಂತ ಡೈರೆಕ್ಷನ್ ಕೂಡ ಕೊಟ್ಟಿರ್ತಾರೆ. ಸೊ ನಮ್ಗೆ ಇದನ್ನು ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ, ಇದು ಹೆಂಗೆ ಯೂಸ್ ಮಾಡೋದು ಅನ್ನೋ ಅಂಥವ್ರು ಇದನ್ನು ನೋಡಿಕೊಂಡು ಡೈರೆಕ್ಷನ್ನ ನೋಡ್ಕೊಂಡು ಬೇಕಿದ್ರು ನಾವು ಇದನ್ನು ಯೂಸ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಫಸ್ಟು ನಾವು ಕ್ಲೆನ್ಸರ್ನ ಯೂಸ್ ಮಾಡಬೇಕು, ಅದು ಹೇಗೆ ಯೂಸ್ ಮಾಡಬೇಕು, ನೆಕ್ಸ್ಟ್ ಸ್ಕ್ರಬ್, ಮಸಾಜ್ ಕ್ರೀಮ್, ಫೇಸ್ ಪ್ಯಾಕ್, ಇದಿಷ್ಟು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡು ನಾವು ಈ ಫೇಸ್ ಪ್ಯಾಕ್ ಈ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ಬೋದು. ಮತ್ತು ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತಲೂ ಕೊಟ್ಟಿದ್ದಾರೆ ಇಲ್ಲಿ. ಡ್ರೈ ಸ್ಕಿನ್ ಇರೋರಿಗೆ ಇದನ್ನು ಯೂಸ್ ಮಾಡ್ಬೋದು. ಸೊ ರಿಂಕಲ್ ಫ್ರೀ, ಅಂದರೆ ಚರ್ಮ ಸುಕ್ಕುಗಟ್ಟಿರುತ್ತೆ, ನಮ್ಮದು ಏಜಸ್ ತುಂಬ ಚಿಕ್ಕದಿದ್ರೂ ಕೂಡ ಕೆಲವರಿಗೆ ಬೇಗ ಚರ್ಮದಲ್ಲಿ ನೆರಿಗೆ ಕಾಣಿಸ್ಕೊಳ್ಳುತ್ತೆ, ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಆ್ಯಕ್ನಿ ಫ್ರೀ ಸ್ಕಿನ್, ಸೊ ಏನೋ ಇರುತ್ತಲ್ಲ ಪಿಂಪಲ್ಸ್ ಅದು ಇದು, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದೆಲ್ಲ ನಿಮಗೆ ಕಮ್ಮಿ ಆಗುತ್ತೆ. ಗ್ಲೋಯಿಂಗ್ ಸ್ಕಿನ್ ತುಂಬ ಚೆನ್ನಾಗಿ ನಿಮಗೆ ಗ್ಲೋ ಆಗುತ್ತೆ. ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ಅದೆಲ್ಲ ಪಿಂಪಲ್ಸು ಮತ್ತು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಅದೆಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಸ್ಕಿನ್ ಕೇರ್ ಜಸ್ಟ್ ನನಗೇನು ಇಲ್ಲ, ನಾನು ಸುಮ್ಮನೆ ಜಸ್ಟ್ ಸ್ಕಿನ್ ಕೇರ್ ಮಾಡ್ಕೊತೀನಿ. ಯಾಕಂದರೆ ಈ ಥರದ್ದೆಲ್ಲ ಆವಾಗ ನಮ್ಮ ಚರ್ಮಕ್ಕೆ ಬೇಕು. ಸೊ ನಾವು ಗಿಡಕ್ಕೆ ಹೇಗೆ ನೀರು ಗೊಬ್ಬರ ಎಲ್ಲ ಹಾಕ್ತಾ ಇರ್ತೀವೋ ಅದೇ ಥರ ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೋಬೇಕು, ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದರೆ ಈ ಥರದ್ದೆಲ್ಲ ಬೇಕಾಗುತ್ತೆ. ಆ್ಯಂಡ್ ಬ್ಯೂಟಿ ಕೇರ್, ಇದೆಲ್ಲ ರೀಸನ್ಗೋಸ್ಕರ, ಇಷ್ಟು ರೀಸನ್ಗೋಸ್ಕರ ನಾವು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಇದು ಫ್ರೂಟ್, ಆ್ಯಕ್ಚುಲಿ ಫ್ರೂಟ್ಸಿಂದ ಮಾಡಿರೋವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. HWS ಫಾರ್ಚೂನ್ ಕಂಪ್ನಿದು ನೇಮ್ ಹಾಕಿದ್ದಾರೆ. ಮತ್ತು ಇದಿಷ್ಟು ಕೂಡ ಏನು ಪ್ರಾಡಕ್ಟ್ ಇದು 4 ಬಂದಿದೆ ಅದಷ್ಟು ಕೂಡ ಫ್ರೂಟ್ಸಿಂದನೇ ಮಾಡಿರೋವಂಥದ್ದು. ಫ್ರೆಶ್ ಗ್ಲೋಯಿಂಗ್ ಸ್ಕಿನ್, ರೆಗ್ಯುಲರ್ ಸ್ಕಿನ್ pH, ಟೈಟನ್ ಫೋರ್ಸ್ ಆ್ಯಂಡ್ ಟೋನ್ ಸ್ಕಿನ್. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಇದೆಲ್ಲ ನೋಡಿದಾಗ. ಇದರ ಪ್ರೈಸ್ ಎಷ್ಟಪ್ಪ ಅಂತಂದರೆ, ಒಂದು ನಿಮಿಷ ನಾನು ಶೋ ಮಾಡ್ತೀನಿ ನಿಮಗೆ. 1700 ರೂಪೀಸ್ ಇದು. 1700 ರೂಪೀಸ್ ಆಗುತ್ತೆ.
ಸೊ ನೀವು ಇದನ್ನು ಬೈ ಮಾಡ್ತೀರಿ ಅಂತಂದರೆ ನಿಮಗೆ ಕಮ್ಮಿಗೂ ನಿಮಗೆ ಅಂದರೆ ಸ್ವಲ್ಪ ಡಿಸ್ಕೌಂಟಲ್ಲೂ ಕೂಡ ಸಿಗುತ್ತೆ. ನಿಮಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ನೀವು ನಾನು ಸ್ಕ್ರೀನ್ ಮೇಲೆ ನನ್ನ ನಂಬರ್ನ ಹಾಕಿರ್ತೀನಿ, ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನೀವು ಈ ಪ್ರಾಡಕ್ಟ್ನ ನೀವು ತರಿಸ್ಕೊಬೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸೊ ಹಾಗಾಗಿ ಇವತ್ತು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇಗೆ ಯೂಸ್ ಮಾಡಬೇಕದನ್ನು ಅದೆಲ್ಲ ಇವಾಗ ನಾನು ಕಂಪ್ಲೀಟಾಗಿ ನಿಮಗೆ ಶೋ ಮಾಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಸೊ ಬನ್ನಿ, ಈಗ ನಾನು ಫಸ್ಟು ಮುಖನ ತೊಳ್ಕೊಂಡು ಬಂದಿದ್ದೀನಿ, ಇಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾವು ಏನೇ ಮುಖಕ್ಕೆ ಅಪ್ಲೈ ಮಾಡೋದಕ್ಕೂ ಮುಂಚೆ ಒಂದು ಸಲ ನೀಟಾಗಿ ಮುಖನ ತೊಳೆದು ಆಮೇಲೆ ನಾವು ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ನಿಮಗೆ ಯಾವುದೇ ಫಿಲ್ಟ್ರ್ ಹಾಕಿಲ್ಲ, ಕಾಣಿಸ್ತಿರ್ಬೋದು. ವಿತೌಟ್ ಫಿಲ್ಟರ್ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ನನ್ನ ಮುಖನ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ತೋರಿಸ್ತೀನಿ. ಫೇಶಿಯಲ್ ಎಲ್ಲ ಆದಮೇಲೆ ನನ್ನ ಮುಖ ಹೇಗೆ ಕಾಣಿಸುತ್ತೆ ಅದನ್ನು ನಿಮಗೊಂದು ಸ್ಕ್ರೀನ್ಶಾಟ್ ಶೋ ಮಾಡ್ತೀನಿ, ಬಿಫೋರ್ ಆಫ್ಟರ್ ಅಂತ. ಇವಾಗ ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊತೀನಿ ನಾನು. ಸೊ ಫಸ್ಟ್ ಇವಾಗ ಕ್ಲೆನ್ಸರ್ನ ಫಸ್ಟು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಮುಖ ತೊಳ್ಕೊಂಡಾದಮೇಲೆ ಒಂದು 5 ನಿಮಿಷ ನೀಟಾಗಿ ಕ್ಲೆನ್ಸರ್ನ ಫುಲ್ ಮುಖಕ್ಕೆ ಅಪ್ಲೈ ಮಾಡಬೇಕು. ಸೊ ನಾವು ಯಾವುದನ್ನ ಹೆಸರು ಅಷ್ಟೇ ಯೂಸ್ ಮಾಡೋಕ್ಕೂ ಮುಂಚೆ ನೀಟಾಗಿ ಒಂದು ಸಲ ಶೇಕ್ ಮಾಡಿಬಿಟ್ಟು, ಆಮೇಲೆ ಅದು ಮೆಡಿಸನ್ ಇರ್ಬೋದು ಅಥವಾ ಈ ಥರ ಮುಖಕ್ಕೆ ಅಪ್ಲೈ ಮಾಡೋವಂಥ ಕ್ರೀಮ್ಸ್ ಆಗಿರ್ಬೋದು, ನೀಟಾಗಿ ಒಂದು ಸಲ ಶೇಕ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಬೇಕು. ಸೊ ನಾನು ಕ್ರೀಮ್ನ ತೊಗೊತಿದ್ದೀನಿ. ನಾನು ಈ 3 ಬೆರಳನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಎಲ್ಲದಕ್ಕೂ ಅಪ್ಲೈ ಮಾಡ್ತೀನಿ. ಇದನ್ನು ಹೀಗೆ ಒಂದು 5 ಮಿನಿಟ್ಸ್ ಹೀಗೆ ಮಾಡಬೇಕಾಗತ್ತೆ. ಸೊ ನಾನು ಈ ಥರ 5 ಮಿನಿಟ್ಸ್ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಕಣ್ಣಿನ ಕೆಳಗಡೆ, ಇಲ್ಲಿ ಹುಬ್ಬತ್ರ ಎಲ್ಲ ಕಡೆನೂ ಮಾಡಬೇಕು. ಇದನ್ನು ಆ್ಯಕ್ಚುಲಿ ನಮಗೆ ನಾವೇ ಮಾಡ್ಕೊಳ್ಳೋದಕ್ಕಿಂತ ಯಾರ ಹತ್ರ ಆದರೂ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂಥರ ಹಾಯ್ ಅನ್ನೋ ಒಂದು ಫೀಲ್ ಬರುತ್ತೆ. ಎಷ್ಟೋ ಜನ ಈ ಫೇಸ್ ಕಿಟ್ನ ತೊಗೊಂಡು ಬ್ಯೂಟಿ ಪಾರ್ಲರ್ಗಳಿಗೂ ಹೋಗಿ ಅದನ್ನು ಮಾಡಿಸ್ಕೊಂಡಿದ್ದಾರೆ. ಅಂದರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ಸ್ನ ತೊಗೊಂಡು ಹೋಗಿ, ಅಂದರೆ ಇವಾಗ ನಾನೇನು ನಿಮಗೆ ಶೋ ಮಾಡ್ತಾಯಿದ್ದೀನಿ ಫ್ರೂಟ್ಸ್ ಫೇಶಿಯಲ್ ಕಿಟ್, ಅದನ್ನೇ ಪರ್ಚೇಸ್ ಮಾಡಿಕೊಂಡು ಪಾರ್ಲರ್ಗಳಿಗೆ ಹೋಗಿ ಈ ಥರ ಮಾಡಿಸ್ಕೊಂಡಿದ್ದಾರೆ. ಯಾಕಂದರೆ ನಮಗೆ ನಾವು ಮಾಡ್ಕೊಳ್ಳೋದಕ್ಕಿಂತ ಇನ್ನೊಬ್ಬರು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈ ಥರ ಮಾಡ್ಕೊಂಡಾದಮೇಲೆ ಈಗ ನೀಟಾಗಿ ಎಲ್ಲದನ್ನು ರಿಮೂವ್ ಮಾಡಬೇಕು. ನಾನೊಂದು ಕರ್ಚೀಫ್ ತೊಗೊಂಡಿದ್ದೀನಿ. ಈ ಕರ್ಚೀಫನ್ನು ತುಂಬ ಬಿಸಿ ನೀರಲ್ಲ, ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಮುಖನ ನೀಟಾಗಿ ಒರೆಸ್ಕೋಬೇಕು ಇವಾಗ. ಸೊ ನೆಕ್ಸ್ಟ್ ಸ್ವಲ್ಪ ಮುಖ ಒದ್ದೆ ಇರುತ್ತಲ್ಲ, ಅದೊಂದು ಸ್ವಲ್ಪ ಡ್ರೈ ಆಗಲಿ. ನೆಕ್ಸ್ಟ್ ಇವಾಗ ಸ್ಕ್ರಬ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಒಂದು ಸಲ ಶೇಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಫ್ರೂಟ್ ಫ್ಲೇವರ್ ಆಗಿರೋದ್ರಿಂದ, ಮಿಕ್ಸ್ಡ್ ಫ್ರೂಟ್ ಫ್ಲೇವರ್ ಇದು. ಹಾಗಾಗಿ ಅದು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಇದು ಸ್ಮೆಲ್ಲು. ನಾವು ಇದನ್ನು 2 ಮಿನಿಟ್ಸ್ ತುಂಬ ಫೋರ್ಸಾಗಿ, ತುಂಬ ಪ್ರೆಷರ್ ಕೊಟ್ಟು ಮಾಡ್ಬೋದು. ತುಂಬ ಜೆಂಟಲಾಗಿ ಸ್ಕ್ರಬ್ ಮಾಡ್ಕೋಬೇಕು. ಜಸ್ಟ್ ಒಂದು 2 ಮಿನಿಟ್ಸ್ ಇದನ್ನು ಮಾಡಿಕೊಂಡ್ರೆ ಸಾಕು. ಇದನ್ನು ಜಾಸ್ತಿ ನಾವು ಎಲ್ಲಿ ಮಾಡಬೇಕಾಗತ್ತೆ ಅಂತಂದರೆ ಈ ಪ್ಲೇಸಲ್ಲಿ. ಮತ್ತು ಕೆಲವ್ರಿಗೆ ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರುತ್ತೆ, ಇಲ್ಲಿರುತ್ತೆ ಮತ್ತು ನೋಸ್ ಈ ಕಡೆ ಸೈಡಲ್ಲಿ ಮತ್ತು ಇಲ್ಲೆಲ್ಲ ಕಡೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಎಲ್ಲ ಇರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ, ಸ್ಕ್ರಬ್ಬರ್ನ ಯೂಸ್ ಮಾಡೋದ್ರಿಂದ ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಒಂದು ಫೇಶಿಯಲ್ ಕಿಟ್ನ ಟ್ರೈ ಮಾಡ್ತಿರೋದು ನಾನು. ಅಂದರೆ ಮದುವೆ ಟೈಮಲ್ಲಿ ಒಂದು ಸಲ ಮಾಡಿಸಿದ್ದೆ, ಅದು ಬಿಟ್ಟರೆ ಇದಕ್ಕೂ ಮುಂಚೆ ನಾನು ಯಾವತ್ತೂ ಕೂಡ ಟ್ರೈ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮ್ ನಾನೇ ಟ್ರೈ ಮಾಡ್ಕೊತಾ ಇರೋದು. ಆ್ಯಕ್ಚುಲಿ ನನಗೆ ಈ ಬ್ಯೂಟಿ ಬಗ್ಗೆ ಅಷ್ಟೊಂದು ಗಮನ ಕಡಿಮೆ. ನೀವು ನಂದು ಡೈಲಿ ವ್ಲಾಗ್ಸ್ ಎಲ್ಲ ನೋಡಿರ್ಬೋದು, ಗೊತ್ತಾಗುತ್ತೆ ನಿಮಗೆ. ಎಷ್ಟು ನ್ಯಾಚುರಲಾಗೇ ಮಾಡಿಬಿಡ್ತೀನಿ. ಅಂದರೆ ಡೈಲಿ ನಾನು ಮನೇಲಿ ಹೆಂಗಿರ್ತೀನಿ ಅದೇ ಥರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಡ್ತೀನಿ. ಏನು ನೀಟಾಗಿ ರೆಡಿ ಆಗಿರಲ್ಲ, ಏನೂ ಇಲ್ಲ. ನಮ್ಮಮ್ಮ ಬೈತಿರ್ತಾರೆ ಹಂಗೂ, ಚೆನ್ನಾಗಿ ರೆಡಿ ಆಗು, ಬೇರೆಲ್ಲ ನೋಡಿ ಚೆನ್ನಾಗಿ ರೆಡಿ ಆಗಿಬಿಟ್ಟು ವೀಡಿಯೋ ಮಾಡ್ತಾರೆ, ನಿನಗೇನು ಕಷ್ಟ ರೆಡಿ ಆಗಿಬಿಟ್ಟು ವೀಡಿಯೋ ಮಾಡೋದಕ್ಕೆ ಅಂತ. ಬಟ್ ನನಗೆ ರೆಡಿ ಆಗೋದು, ಅದು ಮನೇಲಿ ಇದ್ಕೊಂಡು ರೆಡಿ ಆಗೋದು ಅಂದರೆ ತುಂಬ ಬೋರ್ ಅಂತ ಅನಿಸುತ್ತೆ. ಆಚೆ ಹೋಗ್ಬೇಕಾದ್ರೆ ರೆಡಿ ಆಗಿದ್ರು ಅಂದರೆ ಆಗ್ತೀನಿ.
ಬಟ್ ಮನೇಲಿ ಇಟ್ಕೊಳ್ಳೋಂಗೆಲ್ಲ ರೆಡಿ ಆಗಿಬಿಟ್ಟು ಮಾಡೋಕ್ಕೆ ಹಿಂಸೆ ಅನಿಸುತ್ತೆ ಅದು. ಆಲ್ಮೋಸ್ಟ್ ಸ್ಟೂಡೆಂಟ್ ಲೈಫಲ್ಲಿ ಈ ಥರದ್ದೆಲ್ಲ ತುಂಬ ಕ್ರೇಜ್ ಇರುತ್ತೆ. ತುಂಬ ಜನಕ್ಕೆ ಚೆನ್ನಾಗಿ ಕಾಣಿಸ್ಬೇಕು, ನಮ್ಮ ಸ್ಕಿನ್ ಕೇರ್ ಮಾಡ್ಕೊಬೇಕು ಅಂತ. ಆದರೆ ನನಗಿದೆಲ್ಲ ನಾನು ಮಾಡ್ಕೊತಾನೆ ಇರಲಿಲ್ಲ. ಬಟ್ ಮನೇಲಿ ಏನು ಮಾಡ್ಬೋದು ಅದನ್ನು ಮಾಡಿದ್ದೀನಿ ಒಂದೆರಡು ಸಲ. ಬಟ್ ಈ ಥರ ಒಂದು ಫುಲ್ ಕಿಟ್ನ ಬೈ ಮಾಡಿಕೊಂಡು ಫೇಶಿಯಲ್ ಎಲ್ಲ ಮಾಡ್ಕೊತಿರೋದು ನಾನು ಇದೇ ಫಸ್ಟ್ ಟೈಮ್. ನೋಡಬೇಕು ರಿಸಲ್ಟ್ ಹೇಗೆ ಬರುತ್ತೆ ಅಂತ. ಎಷ್ಟೋ ಚೆನ್ನಾಗಿ ನಮ್ಮ ಕತ್ತು ಬಿಟ್ಬಿಡ್ತೀರಾ, ಕತ್ತು ಕೂಡ ನಮ್ಮದೇ ಅಲ್ವಾ, ಅದಕ್ಕೂ ನೀಟಾಗಿ ಮುಖಕ್ಕೇನು ನಾವು ಟ್ರೀಟ್ನ ಕೊಡ್ತೀವೋ ಕತ್ತಿಗೂ ಕೂಡ ನಾವು ಅದೇ ಕೊಡಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಮಾಡ್ಕೋತಿದ್ರೆ ನಂಗೆ ನಾನೇ ಕೈಯೇನೋ ಬಂದ್ಬಿಡ್ತು. ಸ್ಮೆಲ್ ಚೆನ್ನಾಗಿದೆ, ಡಿಫ್ರೆಂಟ್ ಸ್ಮೆಲ್ ಇದು. ನಾವು ಪಾರ್ಲರಿಗೆ ಹೋಗಿ ಮಾಡಿಸ್ಕೊತೀವಿ ಅಂತಂದರೆ ಸುಮಾರು ದುಡ್ಡು ಖರ್ಚಾಗುತ್ತಲ್ವ ನಮಗೆ. ಅದ್ರ ಬದಲಿಗೆ ಈ ಥರ ನಾವೇ ಒಂದು ಫೇಶಿಯಲ್ ಕಿಟ್ನ ತೊಗೊಬಂದು ನಾವೇ ಮಾಡಿಕೊಂಡ್ರೆ ನಮಗೂ ಒಂದು ಖುಷಿ ಸಿಗುತ್ತೆ, ನಾವೇ ಮಾಡ್ಕೊಂಡ್ವಿ ಅಂತ. ಜೊತೆಗೆ ನಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ. ಸೊ ಯಾರು ಬೇಕಾದರೂ ಇದನ್ನು ಬೇಕಿದ್ರೆ ನಮಗೆ ಮಾಡ್ಕೊಳಕ್ಕಾಗಲ್ಲ, ನಮಗೆ ಪಾರ್ಲರಲ್ಲಿ ಹೋಗಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಅನ್ನೋವಂಥವ್ರು ಮಾಡಿಸ್ಕೊಬೋದು. ಇದನ್ನು ನಮ್ಮ ಥರ ನಿಮ್ಮ ಥರ ಮನೇಲಿರೋರು ಹೌಸ್ ವೈಫ್ ಅಥವಾ ಸ್ಟೂಡೆಂಟೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಇವಾಗ ಯಾರಾದರೂ ಪಾರ್ಲರ್ ಇಟ್ಕೊಂಡಿದ್ದೀರಾ ಅಂದರೆ ಅವರು ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಇದನ್ನು ಹೇಗೆ ತೊಗೋಬೇಕು, ಇದು ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ನೀವು ಇದನ್ನು ಬೈ ಮಾಡಬೇಕು ಅಂತ ನೀವು ಇಷ್ಟಪಟ್ಟರೆ ಸ್ಕ್ರೀನಲ್ಲಿ ನಾನು ನನ್ನ ನಂಬರ್ನ ಹಾಕಿರ್ತೀನಿ. ನನ್ನ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಈ ಪ್ರಾಡಕ್ಟ್ನ ನಿಮ್ಮ ಅಡ್ರೆಸ್ಸಿಗೆ ನಾವು ಕಳಿಸ್ಕೊಡ್ತೀವಿ. ನಮ್ಮ ಕಂಪ್ನಿನಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ಗೂ ಕೂಡ ಒಳ್ಳೆ ರಿವ್ಯೂ ಇದೆ, ತುಂಬ ಚೆನ್ನಾಗಿದೆ ರಿವ್ಯೂ ಮಾತ್ರ. ಅದಕ್ಕೆ ನಾನು ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಈಗ ನಮ್ಮ ಕಂಪ್ನಿ ವರ್ಕ್ ಮಾಡ್ತಿದ್ದಾರಲ್ಲ, ಅವರು ಇಂಟ್ರೆಸ್ಟ್ ಇದ್ದವರು ತರಿಸ್ಕೊಂಡು ಯೂಸ್ ಮಾಡಿ ರಿವ್ಯೂ ಕೊಟ್ಟಿದ್ದಾರೆ. ನಾನು ಅದೆಲ್ಲ ರಿವ್ಯೂ ಚೆಕ್ ಮಾಡಿಬಿಟ್ಟು ಓಕೆ ತಡಿ ನಾನು ಟ್ರೈ ಮಾಡೋಣ ಅಂತಂದ್ಬಿಟ್ಟು ತರಿಸ್ಕೊಂಡು ಯೂಸ್ ಮಾಡ್ತಿದ್ದೀನಿ. ಈಗ ಸ್ಕ್ರಬ್ಬೆಲ್ಲ ಯೂಸ್ ಮಾಡಾಯಿತು. ಮತ್ತು ಇವಾಗ ಒಂದು ಕರ್ಚೀಫ್ ತೊಗೊಂಡು ಅದನ್ನು ಬೆಚ್ಚಗಿರೋ ನೀರಲ್ಲಿ ಹಾಕಿ ನೀಟಾಗಿ ಒಂದ್ಸಲ ಮುಖನ ಒರೆಸ್ಕೊಂಡ್ಬಿಡ್ತೀನಿ. ಎಷ್ಟು ಹಾಯ್ ಅನಿಸುತ್ತೆ ಗೊತ್ತಾ, ಹಿಂಗೆ ಬೆಚ್ಚಗಿರೋ ನೀರಲ್ಲಿ ಡಿಪ್ ಮಾಡಿ ಹಿಂಗೆ ಮುಖದ ಮೇಲೆ ಇಟ್ಕೊಂಡಾಗ ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ಇವಾಗ ಕ್ಲೆನ್ಸರ್ ಆಯಿತು, ಸ್ಕ್ರಬ್ ಆಯಿತು. ನೆಕ್ಸ್ಟ್ ಏನಂತ ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ಮಸಾಜ್ ಕ್ರೀಮ್. ಈ ಮಸಾಜ್ ಕ್ರೀಮ್ನ ನಾವು 8ರಿಂದ ಒಂದು 10 ನಿಮಿಷ ತುಂಬ ಜೆಂಟಲಾಗಿ ನಮ್ಮ ಮುಖ ಮತ್ತು ಕತ್ತು ಎಲ್ಲದಕ್ಕೂ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡ್ಕೋಬೇಕಾಗತ್ತೆ. ಹೆಂಗೆ ಮಸಾಜ್ ಮಾಡಬೇಕು ನಾನು ತೋರಿಸ್ತೀನಿ ನಿಮ್ಗೆ ಇವಾಗ. ಇದು ಅಷ್ಟೇ ಚೆನ್ನಾಗಿದೆ. ಮತ್ತು ಇದು ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಇದ್ರ ಮೇಲೂ ಕೂಡ ಇದು ಹಿಂಗೆ ಕವರ್ ಆಗಿರುತ್ತೆ. ಇದ್ರ ಮೇಲ್ಗಡೆನೂ ಕೂಡ ಒಂದು ನೀಟಾಗಿ ಟೈಟಾಗಿ ಒಂದು ಕವರ್ನ ಪ್ಯಾಕ್ ಮಾಡಿರ್ತಾರೆ. ಸೊ ನಾನು ನಿನ್ನೆ ಸ್ಮೆಲ್ ಚೆಕ್ ಮಾಡೋಣ ಹೆಂಗಿರುತ್ತೆ ಅಂತ ಕ್ಯೂರಿಯಾಸಿಟಿಗೆ ಕವರೆಲ್ಲ ಓಪನ್ ಮಾಡಿದೆ. ಈ ಥರ ಎಲ್ಲ ಬಾಟಲ್ಗೂ ಕೂಡ ನೀಟಾಗಿ ಕವರಿಂಗ್ ಮಾಡಿಕೊಟ್ಟಿರ್ತಾರೆ. ಬನ್ನಿ ಈಗ ಮಸಾಜ್ ಕ್ರೀಮ್ನ ಅಪ್ಲೈ ಮಾಡೋಣ. ಇನ್ನೊಂದು ಸ್ವಲ್ಪ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಅದು ನೀಟಾಗಿ ಎಲ್ಲದಕ್ಕೂ ಅಬ್ಸರ್ವ್ ಆಗಬೇಕಲ್ಲ. ಯಾವಾಗಲೂ ನೀವು ಫೇಶಿಯಲ್ನ ಮಾಡಿಸ್ತೀರಾ ನೋಡಿ, ಅದು ರಿಸಲ್ಟ್ ನಿಮಗೆ ಆ ತಕ್ಷಣಕ್ಕೆ ತೋರಿಸೋದಕ್ಕಿಂತ ಚೆನ್ನಾಗಿ ಒಂದು 2 ದಿನ 3 ದಿನ ಆದಮೇಲೆ ನಮಗೆ ಅದರದ್ದು ನಿಜವಾದ ರಿಸಲ್ಟ್ ನಮಗೆ ಗೊತ್ತಾಗೋದು. ಇವಾಗ ನಾನು ಮಾಡಿ ನಿಮ್ಗೊಂದು ಸ್ವಲ್ಪ ಹೊತ್ತಿಗೆ ಅಷ್ಟೊಂದು ಗೊತ್ತಾಗಲ್ಲ ನೋಡಿದ ತಕ್ಷಣ, ಬಟ್ ಒಂದು 2 ದಿನ 3 ದಿನ ಕಳೆದ ಮೇಲೆ ಅದರದ್ದು ನಿಜವಾದ ಎಫೆಕ್ಟ್ ನಮಗೆ ಗೊತ್ತಾಗುತ್ತೆ. 10 ನಿಮಿಷ ನಾವು ಮಾಡ್ಕೋಬೇಕು. 10 ನಿಮಿಷ ತನಕ ನಾವು ಇದನ್ನು ಮಾಡ್ತಾಯಿದ್ರೆ ನೀಟಾಗಿ ಇದು ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಎಲ್ಲಿ ತನಕ ಇದು ನಮ್ಮ ಈ ಕ್ರೀಮ್ ನಮಗೆ ಕಾಣಿಸಲ್ಲ ನೋಡಿ, ಅಲ್ಲಿ ತನಕನೂ ನಾವು ಈ ಥರ ಒಂದು 10 ನಿಮಿಷ ನೀಟಾಗಿ ಮಸಾಜ್ ಕೊಡಬೇಕು. ನಾನಿಲ್ಲಿ 3 ಬೆರಳು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ 3 ಫಿಂಗರ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ಅವಾಗ ಈ ಥರ ಮಾಡ್ಕೊತಾ ಇದ್ದರೆ ನಮ್ಮ ಚರ್ಮ ಜೋತ್ ಬಿಡೋದು ಇದೆಲ್ಲ ಆಗಲ್ಲ ನೋಡಿ. ಈ ಥರ ಹಿಂಗೆ ಅಪ್ಪರ್ ಪೋರ್ಷನಲ್ಲಿ ನಾವು ಹಿಂಗೆ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ನೋಡಿ ಹಿಂಗೆ ಜೋತ್ಕೊಂಡಿರುತ್ತೆ. ಕೆಲವ್ರಿಗೆ ಕಣ್ಣೆಲ್ಲ ಹಿಂಗೆ ಜೋತ್ಕೊಂಡಿರುತ್ತೆ, ಅವರೆಲ್ಲ ಈ ಥರ ಹಿಂಗೆ ಮಾಡಿಕೊಂಡ್ರೆ, ಈ ಥರ ಮಸಾಜ್ ಮಾಡಿಕೊಂಡ್ರೆ ನಮ್ಮ ಚರ್ಮ ಈ ಥರ ಜೋತ್ ಬಿಡಲ್ಲ. ನಮಗೆ ಏಜ್ ಆಗಿದ್ರೂ ಏಜ್ ಆಗಿರೋ ಥರ ಅದು ಕಾಣಿಸಲ್ಲ ಮುಖ ನೋಡಿ. ಕತ್ತದ್ರೂ ಅಷ್ಟೇ
ಇಲ್ಲೂ ಕೂಡ ಹಾಗೆ ಅನಿಸುತ್ತೆ, ಸ್ಕಿನ್ನೆಲ್ಲ ಇಲ್ಲಿ ನೆರಿಗೆ ನೆರಿಗೆ ಬಂದು ಹೀಗೆಲ್ಲ ಜೋತ್ಕೊಂಡಿರುತ್ತೆ. ಸೊ ನಾವು ಈ ಥರ ಅಪ್ಪರ್ ಪೋರ್ಷನಲ್ಲಿ ಹಿಂಗೆ ಮಸಾಜ್ ಕೊಟ್ಟರೆ ಅದೆಲ್ಲ ಕಮ್ಮಿ ಆಗುತ್ತೆ. ಅವಾಗ ಈ ಥರ ನಮ್ಮ ಮುಖಕ್ಕೆ ಮಸಾಜ್ ಕೊಡಬೇಕು. ನೀಟಾಗಿ ಒಬ್ರು ಮಾಡ್ಕೊಡೋರು ಇರಬೇಕು, ಚೆನ್ನಾಗಿರುತ್ತೆ. ಹಿಂಗೆ ಕಣ್ಣು ಮುಚ್ಕೊಂಡು ಹಾಯಾಗಿ ನಾವು ಮಲಗಿದ್ರೆ ಒಬ್ರು ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ. ಸೊ 10 ಮಿನಿಟ್ಸ್ ಆಯಿತು. ಈಗ ಇದನ್ನು ಮುಖ ಬೇಕಿದ್ರೆ ತೊಳಿತೀನಿ ಅಂದರೆ ತೊಳಿಬಹುದು. ನಾನಿಲ್ಲಿ ನೀಟಾಗಿ ಒದ್ದೆ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಿದೆಯೋ ಏನೋ ಗೊತ್ತಿಲ್ಲ ನನಗೆ, ಬಟ್ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಥರ ನಾವು ವೀಕ್ಲಿ ಒನ್ಸ್ ಮಾಡ್ಕೊಬೋದು. ಇದೊಂದು ಕಿಟ್ಟ ನೀವು ತೊಗೊಂಡ್ರೆ ಇದು ನಿಮಗೆ ತುಂಬ ದಿವಸ ಬಾಳಿಕೆ ಬರುತ್ತೆ. ವೀಕ್ಲಿ ಒನ್ಸ್ ಮಾಡಿಕೊಂಡ್ರೆ ಅಂದರೆ ತಿಂಗಳಲ್ಲಿ ಒಂದು 4 ಸಲ ಮಾಡ್ಕೊತೀರಾ ಅಂತ ಇಟ್ಕೊಳ್ಳಿ. ಈ ಥರ ಒಂದು 5 ತಿಂಗಳ ತನಕ ನೀವು ಯೂಸ್ ಮಾಡ್ಬೋದು, ಇದನ್ನು ಬರುತ್ತೆ. ಇದೆಲ್ಲ 100 ml. ಸೊ ಇದನ್ನು ಒಂದು ನೀವು 5 ತಿಂಗಳ ತನಕ ಒಂದು ಸಲ ನೀವು ಈ ಕಿಟ್ನ ತೊಗೊಂಡ್ಬಿಟ್ರೆ 5 ತಿಂಗಳು ಯೂಸ್ ಮಾಡ್ಬೋದು. ಈಗ ನಿಮ್ಮ ಮನೇಲಿ ಯಾವುದೋ ಫಂಕ್ಷನ್ ಇರುತ್ತೆ, ಒಂದು ಮದುವೆನೇ ಇದೆ, ಒಂದು ಗೃಹಪ್ರವೇಶನ ಇದೆ, ಏನೋ ಇದೆ, ಸೊ ಗೊತ್ತಿರುತ್ತಲ್ಲ ಡೇಟ್ ನಮಗೆ ಮುಂಚಿತವಾಗಿ. ಅದೊಂದು ಹಿಂದಿನ 1 ಮಂತಲ್ಲಿ ಈ ಥರ ವೀಕ್ಲಿ ಮಾಡ್ಕೊಂಬಿಟ್ರೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗ್ಬಿಡುತ್ತೆ. ನಮ್ಮ ಮೇಕಪ್ಪೇ ಬೇಡ. ಓಕೆ, ಇದು 3 ಸ್ಟೆಪ್ ಆಯಿತು. ಕ್ಲೆನ್ಸಿಂಗ್, ಸ್ಕ್ರಬ್ ಮತ್ತು ಮಸಾಜ್ ಕ್ರೀಮ್. ಈಗ ಮಾಸ್ಕ್, ಫೇಸ್ ಮಾಸ್ಕ್ ತೋರಿಸ್ತೀನಿ ಹೆಂಗೆ ಹಾಕಬೇಕು ಅಂತ. ಫೇಸ್ ಪ್ಯಾಕ್, ಇದು ಆಲ್ಮೋಸ್ಟ್ ಇದು 4 ಕೂಡ ಒಂದೇ ಸ್ಮೆಲ್ ಇದೆ. ಬನ್ನಿ ಅಪ್ಲೈ ಮಾಡೋಣ ಇವಾಗ. ವಾ, ಇದು ಹೆಂಗಿದೆ ಗೊತ್ತಾ ನೋಡೋದಕ್ಕೆ? ಫೌಂಡೇಶನ್ ಕ್ರೀಮ್ ಥರ ಇದೆ ನೋಡಿ. ಸೇಮ್ ಗೊತ್ತೇ ಆಗಲ್ಲ, ಫೌಂಡೇಶನ್ ಕ್ರೀಮ್ಗೂ ಇದಕ್ಕೂ ಡಿಫ್ರೆನ್ಸೇ ಗೊತ್ತಾಗಲ್ಲ, ಆ ಥರ ಇದೆ. ಇದನ್ನು ಒಂದು ಕಡೆಯಿಂದ ಎಲ್ಲ ಕಡೆಗೂ ಕರೆಕ್ಟಾಗಿ ಅಪ್ಲೈ ಆಗಬೇಕು, ಹಂಗೆ ಹಚ್ಕೊಂಬರ್ಬೇಕು. ಕಣ್ಣು ಹತ್ರ ಎಲ್ಲ ಸ್ವಲ್ಪ ನೋಡ್ಕೊಂಡು ಹಚ್ಕೊಳ್ಳಿ, ಯಾಕಂದರೆ ಕಣ್ಣು ಸ್ವಲ್ಪ ಸೆನ್ಸಿಟಿವ್ ಪಾರ್ಟ್ ಆಗಿರೋದ್ರಿಂದ. ಇದನ್ನು ಅಪ್ಲೈ ಮಾಡಿಬಿಟ್ಟು 10 ಮಿನಿಟ್ಸ್ ಹೀಗೆ ಬಿಡಬೇಕು. ನಾನೇನು ಇವಾಗ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾಯಿದ್ದೀನಿ. ಅದು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು. ನಾನು ಅದ್ರ ಬಗ್ಗೆ ಆಲ್ರೆಡಿ ತುಂಬ ವೀಡಿಯೋಸ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಒಂದು 3-4 ವೀಡಿಯೋ ಇದೆ, ಅದೆಲ್ಲ ನೀವು ಚೆಕ್ ಮಾಡಿಬಿಟ್ಟು ಆಮೇಲೆ ಜಾಯ್ನ್ ಆಗ್ಬೋದು. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಕಮ್ಯುನಿಟಿ ಗ್ರೂಪಿಗೆ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ತೀರಾ. ಸೊ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ, ಆಮೇಲೆ ನಿಮ್ಮನ್ನು ಅವ್ರ ಗ್ರೂಪಿಂದ ರಿಮೂವ್ ಮಾಡ್ಕೊತೀವಿ. ನೀವು ನಿಜವಾಗ್ಲೂ ವರ್ಕ್ ಮಾಡಲೇಬೇಕು ನಾನು ಅನ್ನೋ ಅಂಥ ಒಂದು ನಿಜವಾದ ಒಂದು ಪ್ರಯತ್ನ ನೀವು ಮಾಡೋರಂಥವ್ರಾದರೆ ಮಾತ್ರ ಜಾಯ್ನ್ ಆಗಿ. ಇಲ್ಲ ಸುಮ್ಮನೆ ಏನೋ ಹೋಗಿ ಜಾಯ್ನ್ ಆಗಿಬಿಟ್ಟು ಬರೋಣ ತಡಿ ಅಂದ್ಕೊಂಡು ಬಂದವರಾದರೆ ದಯವಿಟ್ಟು ಬರಲೇಬೇಡಿ. ಮತ್ತು ಇನ್ನೊಂದು ಜನ ಏನು ಮಾಡ್ತೀರಾ, ಕಾಲ್ ಮಾಡ್ತೀವಿ ನಾವು, ಅನ್ನೋ ನಂಬರ್ಸಿಂದ ಕಾಲ್ ಬರುತ್ತೆ ಅಂದ್ಕೊತಿರೋ, ಏನು ಅಂದ್ಕೊತಿರೋ, ಕಾಲ್ ಮಾಡಿದ್ರೆ ಪಿಕ್ ಮಾಡೋದೇ ಇಲ್ಲ. ಅಟ್ಲೀಸ್ಟ್ ಮಿಸ್ ಕಾಲ್ ನೋಡ್ಬಿಟ್ಟಾದರೂ ಮಾಡ್ತೀರಾ, ಅದೂ ಮಾಡಲ್ಲ. ಎಷ್ಟೋ ಜನ ಹಾಗೆ ಮಾಡ್ಕೊತಾ ಇದ್ದೀರಾ. ನಮ್ಮ ಕಂಪ್ನಿ ಕಡೆಯಿಂದ ಕಾಲ್ ಬರ್ತಾಯಿದೆ, ನೀವು ಯಾರೂ ಸುಮಾರು ಜನ ಕಾಲ್ ಪಿಕ್ ಮಾಡಲ್ಲ. ಸೊ ನೀವು ವರ್ಕಿಗೆ ಜಾಯ್ನ್ ಆಗ್ತಿದ್ದೀರಾ ಅಂದರೆ ಗ್ರೂಪಿಗೆ ಜಾಯ್ನ್ ಆಗಿದ್ದೀರಾ ಅಂದರೆ ಫಸ್ಟು ಕಾಲ್ ಪಿಕ್ ಮಾಡಿ. ಓಕೆ, ಇವಾಗಿದು ಚೆನ್ನಾಗಿದೆ. ಒಂದು 10 ನಿಮಿಷ ಅಥವಾ 15 ನಿಮಿಷ ಫುಲ್ಲು ಡ್ರೈ ಆಗಬೇಕು. ಡ್ರೈ ಆದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಈಗ ನಾನು ಅಪ್ಲೈ ಮಾಡಿ 10 ಮಿನಿಟ್ಸ್ ಆಗಿದೆ. ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲೆ ಬಂದು ನಿಮಗೆ ತೋರಿಸ್ತೀನಿ. ನನ್ನ ಮಗ ಮಲಗಿಬಿಟ್ಟಿದ್ದ ಈ ಟೈಮಲ್ಲಿ, ನಾನು ಅಲ್ಲಿ ಮಾತಾಡಿದ್ರೆ ಎದ್ಬಿಡ್ತಾನೆ ಅಂತಂದ್ಬಿಟ್ಟು ಆಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫುಲ್ಲು ಟೈಟಾಗಿ ಆಗಿಬಿಡುತ್ತೆ ಸ್ಕಿನ್ನೆಲ್ಲ. ಬನ್ನಿ ಮುಖ ತೊಳ್ಕೊಂಬಂದು ಹಿಂಗೆ ಕಾಣಿಸ್ತೆ ತೋರಿಸ್ತೀನಿ. ಈಗ ಮುಖ ತೊಳ್ಕೊಂಡು ಬಂದಿದ್ದೀನಿ, ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಹೊರಗಡೆ ಜೋರು ಮಳೆ ಬೇರೆ, ಬರೀ ಅದರ ಸೌಂಡೇ ಕೇಳಿಸ್ತಾ ಇದೆ. ಸೊ ನಿಮ್ಗೊಂಚೂರು ಇವಾಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇರುತ್ತೆ ಅಂತ ನಾನು ಅಂದ್ಕೊತೀನಿ.
ನಾನು ಯಾವುದೇ ರೀತಿ ಫಿಲ್ಟ್ರ್ ಹಾಕಿಲ್ಲ. ಫಿಲ್ಟ್ರ್ ಹಾಕ್ತೇನೆ, ವಿತೌಟ್ ಫಿಲ್ಟರ್ ನಾನು ನಿಮಗೆ ನನ್ನ ಸ್ಕಿನ್ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಡಿಫ್ರೆನ್ಸ್ ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಿದೆ, ಬಟ್ ನಿಮಗೆ ಮೊಬೈಲಲ್ಲಿ ಗೊತ್ತಾಗ್ತಿದೆ ಎಲ್ಲೋ ಗೊತ್ತಿಲ್ಲ ನನಗೆ. ಸೊ ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಸ್ಕ್ರೀನಲ್ಲಿ ನನ್ನ ನಂಬರ್ ಹಾಕಿರ್ತೀನಿ. ನೀವು ಕಾಲ್ ಮಾಡಿದ್ರೆ ಅಥವಾ ಮೆಸೇಜ್ ಹಾಕಿದ್ರೆ ನಿಮ್ಮ ಅಡ್ರೆಸ್ ಕೊಟ್ಟರೆ ನೀವು ನಿಮ್ಮ ಅಡ್ರೆಸ್ಗೆ ಕೊರಿಯರ್ನ ನಾವು ಮಾಡ್ತೀವಿ. ನಿಜವಾಗ್ಲೂ ಚೆನ್ನಾಗಿದೆ ಈ ಪ್ರಾಡಕ್ಟು. ಸುಮ್ಮನೆ ಏನೋ ಹೇಳ್ಬಿಡೋಕ್ಕಾಗಲ್ಲ. ಹಾಗಾಗಿ ಒನ್ಸ್ ನೀವು ತೊಗೊಂಡು ಯೂಸ್ ಮಾಡಿ ನೋಡಿ, ಆವಾಗ ಮತ್ತೆ ನೀವು ಇನ್ನೊಂದು ಸಲ ಬೈ ಮಾಡೇ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿದೆ. ಹೊರಗಡೆ ಎಲ್ಲೋ ಸ್ವಲ್ಪ ಈಗ ಚಿಕ್ಕ ಪ್ಯಾಕೆಟ್ ತೊಗೊಂಡು ಅದನ್ನು ಯೂಸ್ ಮಾಡ್ತೀವಿ, ಅದು ಒಂದು ಸಲ ಓಪನ್ ಮಾಡಿದ್ರೆ ಮುಗೀತು. ಬಟ್ ಇದಾದರೆ ನಾವು ಬೇಕು ಅಂತಂದಾಗೆಲ್ಲ ನಾವು ಯೂಸ್ ಮಾಡ್ಬೋದು. ಕಂಟಿನ್ಯೂಸ್ 1 ಮಂತ್ ಯೂಸ್ ಮಾಡಿದ್ರೆ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಬಿಡುತ್ತೆ. ಓಕೆ, ಇದನ್ನು ಆವಾಗಲೇ ಹೇಳ್ದಂಗೆ 4 ರಿಂದ 5 ತಿಂಗಳ ತನಕ ನಾವು ಇಟ್ಕೊಂಡು ಯೂಸ್ ಮಾಡ್ಬೋದು. 100 ml ಅಂದರೆ ಅಷ್ಟು ನಮಗೆ ಬರುತ್ತೆ. ಅಷ್ಟು ದಿವಸ ನಮಗೆ ಎಷ್ಟು ಸಾಫ್ಟ್ ಅನ್ನಿಸ್ತಿದೆ ಗೊತ್ತಾ, ಸ್ಕಿನ್ ಮಾತ್ರ ತುಂಬ ಸಾಫ್ಟ್ ಅನ್ನಿಸ್ತಿದೆ, ಚೆನ್ನಾಗಿದೆ. ಸೊ ಓಕೆ ಗೈಸ್, ಇದೊಂದು ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.